ನನ್ನ ಹೇರ್ ಕೇರ್ ರುಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮಾ ಮೇಡಮ್ ಅವರು ತುಂಬಾ ಟೈಮ್ ಇಂದ ಪಾಪ ಕೇಳ್ತಾ ಇದ್ದಾರೆ ಹೇರ್ ಕೇರ್ ಟಿಪ್ಸ್ ಏನಾದ್ರೂ ಇದ್ರೆ ಶೇರ್ ಮಾಡ್ಕೊಳ್ಳಿ ಅಂತ. ಸೊ ನೋಡೋಣ ಇನ್ನ ಮುಂದೆ ಬರುವಂತ ವ್ಲಾಗ್ಸ್ ಅಲ್ಲಿ ನನಗೆ ಗೊತ್ತಿರುವಂತ ಹೇರ್ ಕೇರ್ ಬಗ್ಗೆ ಏನಾದ್ರೂ ಟಿಪ್ಸ್ ಇದ್ರೆ ಶೇರ್ ಮಾಡ್ಕೊಂತೀನಿ. ಸೊ ಅಂತ ಸೀಕ್ರೆಟ್ ಟಿಪ್ಸ್ ಯಾವ್ದು ಇಲ್ಲ. ವಾರದಲ್ಲಿ ಒಂದ್ಸಲ ಮೊಸರು ಅಪ್ಲೈ ಮಾಡ್ತೀನಿ. ಹುಳಿ ಮೊಸರು ಆದ್ರೆ ತುಂಬಾ ಒಳ್ಳೇದು. ಸದ್ಯಕ್ಕೆ ನಾನು ಹಡ್ಸನ್ನ ಈ ಕ್ರೀಮಿ ಇರುವ ಮೊಸರು ತಗೊಂಡ್ ಬಂದಿದ್ದೀನಿ. ಇದ್ರ ಜೊತೆಗೆ ಎಗ್ ವೈಟ್ ಹಾಕ್ತೀನಿ, ಮತ್ತೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ತಾ ಇದ್ದೀನಿ. 1-2 ಕ್ಯಾಪ್ಸೂಲ್ ನನ್ನ ಹೇರಿಗೆ ಸಾಕು. ಇದಿಷ್ಟು ವಾರದಲ್ಲಿ ಒಂದ್ಸಲ ನಾನು ಮಾಡ್ತೀನಿ. ಜೊತೆಗೆ ವಾರದಲ್ಲಿ 2 ಸಲ ನಾನು ಹೇರ್ ಆಯಿಲ್ ಅಪ್ಲೈ ಮಾಡ್ತೀನಿ. ಹೇರ್ ಆಯಿಲ್ ಹರ್ಬಲ್ ಹೇರ್ ಆಯಿಲ್ ಮನೆಯಲ್ಲೇ ಮಾಡಿರೋದು. ನಿಮಗೆ ಅದು ಗೊತ್ತಿದೆ, ಲಾಸ್ಟ್ ಟೈಮ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಈಗ ನಾವು ನಮ್ ಕಿಚನ್ ರೂಮಿಗೆ ಹೋಗೋಣ. ಎಲ್ಲ ಯಾಕಂದ್ರೆ ಪಾತ್ರೆ ಗೀತ್ರೆ ಎಲ್ಲ ಅಲ್ಲೇ ಇರೋದಲ್ವಾ, ಸೊ ಅದನ್ನ ಬೌಲಿಗೆ ಹಾಕೊಂಡು ಅಪ್ಲೈ ಮಾಡ್ಕೊಳ್ಳೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಸೋನು ಕನ್ನಡ ವ್ಲಾಗ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ಎಸ್, ಮೊಸರು ಇಲ್ಲಿದೆ, ಮೊಟ್ಟೆನೂ ಇಲ್ಲೇ ಇದೆ, ಇನ್ನ ವಿಟಮಿನ್ ಇ ಕ್ಯಾಪ್ಸೂಲು ಇಲ್ಲೇ ಇದೆ. ಓಕೆ, ಸೊ ಇದು 3 ಇಂಗ್ರೀಡಿಯೆಂಟ್ಸ್. ಇದನ್ನ ಈಗ ಮಿಕ್ಸ್ ಮಾಡೋಣ ಬನ್ನಿ. ಇನ್ನೊಂದು ವಿಚಾರ, ಲಾಸ್ಟ್ ಟೈಮ್ ನಾನು ನಿಮಗೆ ಇಂಟ್ರೋ ಬಗ್ಗೆ ಹೇಳಿದ್ದೆ. ಈ ಚಾನಲ್ ನಲ್ಲಿ ನಿಮ್ಮ ಪಾರ್ಟಿಸಿಪೇಷನ್ ಬೇಕು ಅಂತ ನಿಮಗೆ ಅನ್ಸಿದ್ರೆ, ನಿಮಗೆ ಇಷ್ಟ ಇದ್ರೆ ನನ್ನ ಚಾನಲ್ ನಲ್ಲಿ ನೀವು ಬರಬಹುದು ಅಂತ. ಸೊ ಅದಕ್ಕೆ ಸಿಂಪಲ್ ಒಂದು ಮೆಥಡ್ ಹೇಳ್ಕೊಟ್ಟಿದ್ದೆ. ನಿಮ್ಮ ಇಂಟ್ರೋನ ರೆಕಾರ್ಡ್ ಮಾಡಿ ನನ್ನ ಮೇಲಿಗೆ ಇಲ್ಲ ನನ್ನ ವಾಟ್ಸ್ಆಪ್ ನಂಬರಿಗೆ ಕಳಿಸಿ ಅಂತ. ಬಟ್ ಆ ವಿಡಿಯೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರಿ. ಬಟ್ ಇಲ್ಲಿವರೆಗೂ ಒಬ್ರು ಕೂಡ ಇಂಟ್ರೋ ರೆಕಾರ್ಡ್ ಮಾಡಿ ಕಳಿಸಿಲ್ಲ. ಕೆಲವರಿಗೆ ಪಾಪ ಕ್ಯಾಮ್ರಾದ ಮುಂದೆ ಮಾತಾಡ್ಲಿಕ್ಕೆ ಮುಜುಗರ ಇದ್ರೆ, ಇನ್ನು ಕೆಲವರಿಗೆ ಭಯ ಇರುತ್ತೆ, ಅಥವಾ ಇನ್ಯಾವುದೋ ರೀಸನ್ ನಂಗೆ ಗೊತ್ತಿಲ್ಲ. ನೋಡಿ, ನಿಮಗೆ ಇಷ್ಟ ಇದ್ರೆ ಕಳಿಸಿ. ಬಟ್ ನಾನಂತೂ ಆಲ್ವೇಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ಸೋನು ಕನ್ನಡ ವ್ಲಾಗ್ಸ್ ಅಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅಥವಾ ಏನ್ ಹೇಳ್ತಾರೆ ನಿಮ್ ಸಪೋರ್ಟ್ ಇಲ್ದೇನೆ ಯೂಟ್ಯೂಬ್ ಚಾನಲ್ ಯಾವತ್ತೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ನನಗೊಂದು ಆಸೆ ಇರುತ್ತೆ, ನಿಮ್ಮನ್ನ ನೋಡ್ಬೇಕು, ನಿಮ್ಮ ಪರಿಚಯ ಈ ಚಾನಲ್ ಥ್ರೂ ಆಗ್ಬೇಕು ಅಂತ. ಸೊ ನೋಡಿ, ಹೇಗೋ ನೀವು ಕೆಲವರಂತೂ ಟಿಕ್ ಟಾಕ್ ಅಲ್ಲೆಲ್ಲ ಒಳ್ಳೆ ಆಕ್ಟ್ ಮಾಡ್ತಾರೆ. ಬೇಡ, ಅಷ್ಟು ಆಕ್ಟಿಂಗ್ ಸ್ಕಿಲ್ ಏನ್ ಬೇಡ. ಸುಮ್ನೆ ಕ್ಯಾಮ್ರಾದ ಮುಂದೆ ಜಸ್ಟ್ ಹೇಳಿ. ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಅದು ಯಾವ ರೀತಿಯಲ್ಲಿ ಹೇಳ್ಬೇಕು ಅಂತ. ಅದೇ ರೀತಿಯಲ್ಲಿ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ನಿಮಗೆ ನ್ಯಾಚುರಲ್ ಆಗಿ ಹೇಗ್ ಬರುತ್ತೆ ಹಾಗೆ ಟ್ರೈ ಮಾಡಿ. ಈಗ ಈ ವಿಡಿಯೋ ನೋಡ್ತಿರೋರಿಗೆ ಅನ್ಸ್ತಿರ್ಬಹುದು ಸೋನು ಯಾವ್ದ್ರ ಬಗ್ಗೆ ಮಾತಾಡ್ತಿದಾರಂತ. ಸೊ ಆ ಇಂಟ್ರೋ ಕತೆ ಇರೋ ವಿಡಿಯೋ ಬಗ್ಗೆ ನಿಮಗೆ ಗೊತ್ತಾಗ್ಬೇಕಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಆ ವಿಡಿಯೋನ ಫಸ್ಟ್ ನೋಡಿ. ಇಲ್ಲಾಂದ್ರೆ ಐ ಬಾಕ್ಸ್ ಮೇಲೆ ಕಾಣ್ತಿದೆಯಲ್ಲ, ಇಲ್ಲೂ ಸಹ ಲಿಂಕ್ ಇರುತ್ತೆ. ಅಲ್ಲಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಫೈನ್, ದೆನ್ ನಾವೀಗ ಈ ಹೇರ್ ಮಾಸ್ಕ್ ನ ರೆಡಿ ಮಾಡೋಣ. ನಮ್ಮ ಕ್ಯಾಮ್ರಾದ ಕಣ್ಣು ನಾವು ಈ ಹೇರ್ ಮಾಸ್ಕ್ ಕಡೆಗೆ ಟರ್ನ್ ಮಾಡೋಣ. ಓಕೆ, ಮೂರು ಲೋಕ ಸುತ್ತಿ ಬಂದ ದೇವನೇ ಮುಕ್ಕೋಟಿ. ಓಕೆ, ಹುಳಿ ಮೊಸರಾದ್ರೆ ತುಂಬಾ ಒಳ್ಳೇದು. ಸೊ ನನ್ನ ತಲೆಗೆ ಸದ್ಯಕ್ಕೆ ಇದಿಷ್ಟು ಸಾಕು. ನಾನು ಇದನ್ನ ಆಮೇಲೆ ಮಜ್ಜಿಗೆ ಮಾಡಿ ಕುಡಿತೀನಿ. ಈಗ ತುಂಬಾ ಸಮ್ಮರ್ ಸೀಸನ್ ಅಲ್ವಾ, ಸೊ ಸ್ವಲ್ಪ ತಂಪು ಮಾಡಿನೂ ಕುಡಿಬೇಕು. ಓಕೆ, ಇನ್ನ ಎಗ್ ವೈಟ್ ಹಾಕೋಣ. ಎಗ್ ಯೋಕು ಹಾಕ್ಬಹುದು, ಬಟ್ ತುಂಬಾ ಸ್ಮೆಲ್ ಬರುತ್ತೆ. ಇನ್ನ ವಿಟಮಿನ್ ಇ ಕ್ಯಾಪ್ಸೂಲ್ 1-2 ಹಾಕ್ತೀನಿ. ಓಕೆ, ಒಂದಾಯ್ತು. ಏತಕ್ಕೆ ತುಂಬಾ ಆಸೆ ನೀಡಿದೆ. ಓಕೆ, ಸೊ ಹೇರ್ ಮಾಸ್ಕ್ ರೆಡಿ ಆಯ್ತು. ಇಲ್ಲಿ ಇನ್ನೊಂದು ವಿಚಾರ ಶೇರ್ ಮಾಡ್ಕೋಬೇಕಿತ್ತು.
ಯಾರೋ ಒಬ್ರು ಕೇಳಿದ್ರು, ಈ ರೀತಿ ಕ್ಯಾಪ್ಸೂಲ್ಸ್ ಗಳು ಇರುತ್ತಲ್ವಾ, ಇದು ಪ್ಲಾಸ್ಟಿಕ್ ಅಂತ, ಇದು ಪ್ಲಾಸ್ಟಿಕ್ ಅಂತ ಕೇಳಿದ್ರು. ಇದು ಪ್ಲಾಸ್ಟಿಕ್ ಅಲ್ಲ, ಇದನ್ನ ಜೆಲ್ಲಿ ಅಂತ ಹೇಳ್ತಾರೆ. ಜೆಲಿಟನ್ ಅಂತ ಲಾಸ್ಟ್ ಟೈಮ್ ನಾನು ಫೇಸ್ ನ ಈ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ತೆಗಿಲಿಕ್ಕೆ ಯೂಸ್ ಮಾಡಿದ್ನಲ್ಲ, ಅದೇ ಒಂದು ವಸ್ತು ಇದು. ಸೊ ಇದು ನಮ್ಮ ಹೊಟ್ಟೆ ಒಳಗೆ ಹೋದ್ರೆ ಕರಗಿ ಹೋಗುತ್ತೆ, ಅಂದ್ರೆ ಡೈಜೆಸ್ಟ್ ಆಗುತ್ತೆ. ಇದು ಪ್ಲಾಸ್ಟಿಕ್ ಅಲ್ಲ. ಓಕೆ, ಸೊ ಇದು ಜೆಲಿಟನ್, ಇದು ಪ್ಲಾಸ್ಟಿಕ್ ಅಲ್ಲ. ಸೊ ಈ ಸಂದರ್ಭದಲ್ಲೇ ಈ ಒಂದು ಏನ್ ಹೇಳ್ತಾರೆ ಡೌಟ್ ನ ಕ್ಲಿಯರ್ ಮಾಡಿದೀನಿ. ಓಕೆನಾ, ಸರಿ. ಅಯ್ಯೋ, ಈ ಮೊಟ್ಟೆ ಫುಲ್ಲು ಡಿಸ್ಟರ್ಬ್ ಮಾಡ್ತಿದೆ. ಇದನ್ನ ಬೌಲಿಗೆ ಹಾಕ್ಬಿಡೋಣ. ಕೆಲವು ಟೈಮ್ ಈ ರೀತಿ ಎಗ್ ವೈಟ್ ಮಾಡಿ ಆಮೇಲೆ ನಮಗೆ ಆ ಎಗ್ ಯೋಕ್ ಇರುತ್ತಲ್ಲ ಹಳದಿ, ಅದು ವೇಸ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ವೇಸ್ಟ್ ಆಗಲ್ಲ. ನೀವು ಅದನ್ನ ಫೇಸ್ ಮಾಸ್ಕ್ ತರಾನು ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಒಂದು ಆಮ್ಲೆಟ್ ಮಾಡಿನೂ ತಿನ್ಬಹುದು. ಓಕೆ, ಸೊ ನಿಮಗ್ ಬಿಟ್ಟಿದ್ದು, ಆಮ್ಲೆಟ್ ಮಾಡಿ ತಿನ್ನಿ. ಓಕೆ, ಫೈನ್. ಈಗ ನಮ್ಮ ಈ ಹೇರ್ ಮಾಸ್ಕ್ ನ ನಾವು ರೆಡಿ ಮಾಡ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಆಯ್ತಾ. ಫುಲ್ಲು ಮಿಕ್ಸ್ ಆಗ್ಬೇಕು. ಸೊ ಇದನ್ನ ನಾನು ಒಂದು 5 ನಿಮಿಷ ಹೀಗೆ ಮಾಡ್ತೀನಿ. 5 ನಿಮಿಷದ ನಂತರ ನಿಮಗೆ ಸಿಗ್ತೀನಿ. ಫೈನ್, ಓಕೆ. ಹೊರಗಡೆ ಎಷ್ಟು ಬಿಸಿಲಿದೆ ಅಂದ್ರೆ ಹೋಗಕ್ಕಾಗ್ತಾ ಇಲ್ಲ. ನೀವ್ ಕೇಳ್ಬೋದು ಎಲ್ಲಿಗೆ ಹೋಗಿದ್ದು ಅಂತ. ನನ್ ಇಷ್ಟ, ನಾ ಹೋಗ್ತೀವಿ ನಾವು ಹಂಗೆಲ್ಲ ಹೋಗ್ತಾ ಇರ್ತೀವಿ, ಹೊರಗೋಗಿ ಬರ್ತಾ ಇರ್ತೀವಿ. ಓಕೆ, ಎಸ್. ಈಗ ಈ ಮಾಸ್ಕ್ ರೆಡಿ ಆಗಿದೆ. ಇದು ಫುಲ್ ಕ್ರೀಮಿ ತರ ಆಗಿದೆ. ಸೊ ಇದನ್ನ ಇವಾಗ ನಮ್ಮ ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, ಬಿಡಿಸ್ಕೊಳ್ಳೋಣ. ಮೊನ್ನೆ ಕೂದಲು ಕಟ್ ಮಾಡಿಸಿದ್ಮೇಲೆ ಅಷ್ಟೇ ಸಿಕ್ಕಿಲ್ಲ. ಕೂದಲಿದ್ರೆ ಅಲ್ವಾ ಸಿಕ್ಕಿರೋದು ಅಲ್ಲ. ಈ ವಿಡಿಯೋ ನೋಡೋರು, ತುಂಬಾ ಕೂದಲಿರೋರು ಅದೇ ಕೇಳೋದು ನನಗೆ, ಏನ್ ಮಹಾ ಕೂದಲಿದೆ ಅಂತ ಸಿಕ್ಕಿರುತ್ತೆ ಮೇಡಮ್. ಕರೆಕ್ಟಾ? ಅಯ್ಯೋ, ಒಂದು ಹೇರ್ ಫಾಲ್ ಆಗಿಲ್ಲ. ಅದ್ಭುತ ಅದ್ಭುತ ಅದ್ಭುತ. ನಾನು ಇದನ್ನ 2 ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನೊಂದು ನೆನಪಿರ್ಲಿ, ಯಾವ್ದೇ ಹೇರ್ ಮಾಸ್ಕ್ ಆದ್ರೂ ಮೇಯ್ನು ನಮ್ಮ ನೆತ್ತಿಗೆ ನಾವು ಅಪ್ಲೈ ಮಾಡಿ ಮಸಾಜ್ ಮಾಡ್ಬೇಕು. ಓಕೆನಾ, ಆಮೇಲೆ ಏನಿದ್ರು ಹೇರಿಗೆ. ಸೊ ಕೆಲವರು ಎಣ್ಣೆ ಹಚ್ಚುವಾಗ್ಲೂ ಬರೀ ಹೇರಿಗೆ ಹಿಂಗ್ ಹಚ್ಚಿ ಬಿಡ್ತಾರೆ. ಹೇರ್ ಮಾಸ್ಕ್ ಮಾಡುವಾಗ್ಲೂ ಏನಾದ್ರೂ ಈ ರೀತಿ ಎಲ್ಲ ರೆಡಿ ಮಾಡಿದ್ರೆ ಜಸ್ಟ್ ಮೇಲೆ ಹಚ್ಚಿ ಬಿಡ್ತಾರೆ. ಹಾಗೆ ಮಾಡುವಾಗಿಲ್ಲ, ನೆತ್ತಿಗೆ ಅಪ್ಲೈ ಮಾಡಿ. ಆಮೇಲೆ ಇನ್ನೊಂದು, ಕೆಲವರೆಲ್ಲ ಈ ಹೇರ್ ಆಯಿಲ್ ಎಲ್ಲ ಹಚ್ಚುವಾಗ ಹೀಗೆ ಉಜ್ಜುತ್ತಾರೆ. ಹಾಗೆ ಉಜ್ಜಬಾರದು, ಬರೀ ಇಷ್ಟರಲ್ಲೇ ಹಚ್ಚಬೇಕು. ಶಾಂಪೂ ಮಾಡುವಾಗ್ಲೂ ಅಷ್ಟೇ, ಈಗ ಉಜ್ಜಬಾರದು. ಹೀಗೆ ಉಜ್ಜಿದ್ರೇನೆ ಸ್ಪ್ಲಿಟ್ ಎಂಡ್ಸ್ ತುಂಬಾ ಆಗೋದು. ಸೊ ಹಾಗಾಗಿ ಈಗ ಜಸ್ಟ್ ಹೀಗೆ ಮಾಡಿದ್ರೆ ಸಾಕು. ಹಚ್ಕೊಂತೀನಿ ನಾನು. ಎಸ್, ಆಕ್ಚುಲಿ ಈ ರೀತಿ ಹೆಡ್ ಮಸಾಜ್ ಮಾಡುವಾಗ ತಲೆ ಕೆಳಗೆ ಮಾಡಿ ಹೆಡ್ ಮಸಾಜ್ ಮಾಡಿದ್ರೆ ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಮೇನ್ ಪಾಯಿಂಟ್ ಇರೋದೇ ಅದು, ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು. ಆಮೇಲೆ ಇಂಟರ್ನಲ್ ಆಗಿ ನಾವು ನ್ಯೂಟ್ರಿಷನಲ್ ಫುಡ್ ನೇ ತಿನ್ಬೇಕು. ಈ ರೀತಿ ಕೂದಲು ಎಳೆಯೋದ್ರಿಂದ ಸ್ವಲ್ಪ ಬುಡಕ್ಕೆಲ್ಲ ಚೆನ್ನಾಗಿ ಮಸಾಜ್ ಸಿಗುತ್ತೆ. ಓಕೆ, ಸೊ ಇಷ್ಟೇ. ಸೊ ಓಕೆ, ಇನ್ನ ನಾನು ಇದನ್ನ 1 ಗಂಟೆ ನಂತರನೇ ಹೆಡ್ ಬಾತ್ ಮಾಡ್ತೀನಿ.
ಸೊ ನಿಮಗೆ ಆಮೇಲೆ ನಾನು ಒಂದ್ಸಲ ಹೇರ್ ಬಿಟ್ಟು ತೋರಿಸ್ತೀನಿ, ಓಕೆನಾ. ಒಂದ್ ದಿನದಲ್ಲಿ ಏನ್ ಮ್ಯಾಜಿಕ್ ಆಗಲ್ಲ, ಈ ರೀತಿ ರುಟೀನು ಅವಾಗ ಮಾಡ್ತಿರ್ಬೇಕು. ನೋಡಿ ಹೇರ್ ಫಾಲ್ ಎಷ್ಟಾಗಿದೆ ಗೊತ್ತಾ? 1 2 3 ಮೂರೇನಾ? 3 ಇಲ್ಲೊಂದಿದೆ, 4. ಪರವಾಗಿಲ್ಲ, ಹೇರ್ ಫಾಲ್ ಅಷ್ಟಿಲ್ಲ ನಮಗೆ. ಪರ್ ಡೇ ಒಬ್ಬ ಮನುಷ್ಯನಿಗೆ ನಾರ್ಮಲ್ ಆಗಿ 50 ರಿಂದ 60 ಕೂದಲು ನಾರ್ಮಲ್ ಆಗಿ ಫಾಲ್ ಆಗುತ್ತೆ, ಉದುರುತ್ತೆ. ದಟ್ ಈಸ್ ನಾರ್ಮಲ್. ಅಬೋವ್ 100 ಹೇರ್ ಫಾಲ್ ಆಗ್ತಾ ಇದೆ ಅಂದ್ರೆ ಅದು ಅಬ್ನಾರ್ಮಲ್. ಸೊ ಓಕೆ ನಾನು 1 ಗಂಟೆ ನಂತರ ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಹೇರ್ ವಾಶ್ ಆದ್ಮೇಲೆ ಹೇರ್ ಕೇರ್ ಟಿಪ್ಸ್ ಬಗ್ಗೆ ಹೇಳೋದಾದ್ರೆ, ಟವೆಲ್ ಇಂದ ಉಜ್ಜಬೇಡಿ, ಅದನ್ನ ನ್ಯಾಚುರಲ್ ಆಗಿ ಡ್ರೈ ಆಗ್ಲಿಕ್ಕೆ ಬಿಡಿ. ಇನ್ ಕೆಲವರು ತುಂಬಾ ಈ ರೀತಿ ಹೊಡ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಸುಮ್ನೆ ಜಸ್ಟ್ ಟವೆಲ್ ಇಂದ ಹೀಗೆ ಒರೆಸ್ಕೊಂಡ್ರೆ ಸಾಕು, ಓಕೆನಾ. ಆಮೇಲೆ ಶಾಂಪೂ ಉಜ್ಜುವಾಗ್ಲೂ ಅಷ್ಟೇ, ಕೆಲವರು ಹೀಗೆ ಉಜ್ತಾರೆ, ಹಾಗೆಲ್ಲ ಉಜ್ಜೋದ್ ಬೇಡ. ಸುಮ್ನೆ ಹಿಂಗೆ ಮಸಾಜ್ ಮಾಡ್ದಂಗೆ ಈ ರೀತಿ ಉಜ್ಕೊಂಡ್ರೆ ಸಾಕು. ಆಮೇಲೆ ಹೀಗೆ ಉಜ್ಜೋದ್ ಬೇಡ, ಜಸ್ಟ್ ಈ ರೀತಿ ಉಜ್ಜಿದ್ರೆ ಸಾಕು. ಸೊ ಇವೆಲ್ಲ ಕೆಲವೊಂದು ಹೇರ್ ಕೇರ್ ಟಿಪ್ಸ್. ಯಾಕಂದ್ರೆ ಬರೀ ಎಕ್ಸ್ಟರ್ನಲ್ ಆಗಿ ನಾವು ಮಾಸ್ಕ್ ನ ಹಾಕೊಳ್ಳೋದು, ಎಣ್ಣೆ ಹಚ್ಚೋದು ಅಷ್ಟೇ ಅಲ್ಲ, ಶಾಂಪೂ ಮಾಡುವಾಗ, ವಾಶ್ ಮಾಡುವಾಗ್ಲೂ ಇದೆಲ್ಲ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಹೇರ್ ಕೇರ್ ಟಿಪ್ಸ್ ಬಗ್ಗೆ ಹೇಳೋದಾದ್ರೆ, ಮೇನ್ ನಾವು ಕೊಡ್ಬೇಕಾಗಿರೋ ಇಂಪಾರ್ಟೆನ್ಸ್ ನಮ್ಮ ಫುಡ್, ಅಂದ್ರೆ ಇಂಟರ್ನಲ್ ಆಗಿ ನಾವೇನ್ ತಿಂತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಾವು ಪಾರ್ಕ್ ಅಲ್ಲಿ ಮಾತಾಡೋಣ. ಈಗಾಗಲೇ ಅದ್ರ ಬಗ್ಗೆ ಎಲ್ಲ ನಾನು ಸಾಕಷ್ಟು ವಿಡಿಯೋಸ್ ಮಾಡಿದೀನಿ, ಎಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಅಲ್ಲಿಂದ ನೋಡಬಹುದು. ಸದ್ಯಕ್ಕೆ ಈಗ ನಾನು ಒಂದು ಪಲ್ಯ ಮಾಡ್ಲಿಕ್ಕಿದೆ, ಬೀನ್ಸ್ ಪಲ್ಯ ಮಾಡಿಡ್ತೀನಿ. ಅಕ್ಕ ಬಂದ ಮೇಲೆ ನಾವು ಓಟ್ಸ್ ಮಾಡಿ, ಸೈಡ್ಸ್ ಪಲ್ಯ ಪ್ಲಸ್ ಓಟ್ಸ್, ಇದು ನೈಟ್ ಇನ್ ಡಿನ್ನರ್. ಪಾರ್ಕಿಗೆ ಹೋದ್ಮೇಲೆ ಇನ್ನು ಸ್ವಲ್ಪ ಮಾತಾಡ್ಲಿಕ್ಕಿದೆ, ಸೊ ಆಮೇಲೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಫೈನ್, ಓಕೆ. ಬೀನ್ಸ್ ಪಲ್ಯ ಮಾಡೋಣ ಅಂತ ಬೀನ್ಸ್ ತೆಗೆದಿಟ್ಕೊಂಡೆ, ಬಟ್ ಜಾಸ್ತಿ ಇಲ್ಲ ಬೀನ್ಸ್. ಪಾಪ ನಿನ್ನೆ ಅವಳು ನಮ್ಮ ಅಕ್ಕ ಪಲಾವ್ ಮಾಡಿದ್ಲು, ಅದಕ್ಕೆ ಜಾಸ್ತಿ ಹಾಕಿದ್ಲು. ಅದಕ್ಕೆ ಇವಾಗ ನಾವು ಆಲೂಗೆಡ್ಡೆಯನ್ನ ಹೆಚ್ಚಿಟ್ಟಿದೀವಿ. ಸೊ ಆಲೂಗೆಡ್ಡೆ ಮತ್ತು ಬೀನ್ಸ್ 2 ಸೇರಿಸಿ ಒಂದು ಪಲ್ಯ ಮಾಡಿಬಿಡೋಣ. ಸೊ ನಮ್ ಕೆಲಸ ಮುಗಿಯುತ್ತೆ, ಸೀದಾ ಪಾರ್ಕಿಗೆ ಹೋಗೋಣ. ಪಾರ್ಕಿಗೆ ಹೋಗ್ಬಿಟ್ಟು ನಮ್ಗೊಂದು ಸ್ವಲ್ಪ ರೈಟಿಂಗ್ ಕೆಲಸ ಇದೆ. ಸೊ ಅದನ್ನ ಮುಗಿಸಿ, ಅಥವಾ ಅದನ್ನ ಮುಗಿಸೋಕ್ಕಿಂತ ಮುಂಚೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಲಿಕ್ಕಿದೆ. ಸೊ ಮಾತಾಡ್ತಾ ಈ ವ್ಲಾಗ್ ನ ಮುಗಿಸೋಣ ಅಲ್ಲೇ, ಓಕೆನಾ. ಸೊ ಪಲ್ಯ ಮುಗಿಸ್ಕೊಂಡ್ಬಿಡ್ತೀನಿ ನಾನು, ಮತ್ತೆ ಡೈರೆಕ್ಟ್ ಪಾರ್ಕ್ ಅಲ್ಲೇ ಸಿಗ್ತೀನಿ. ಸದ್ಯಕ್ಕೆ ಪಾರ್ಕಿಗೆ ಬಂದಿದ್ದೀನಿ, ಬಟ್ ಇಲ್ಲಿ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಬಿಕಾಸ್ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ನಮ್ಮ ಈ ಟಾಪಿಕ್ ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಯಾವ್ದಾದ್ರು ಕಂಟಿನ್ಯೂ ಮಾಡೋಣ ಅಂತೆ. ನಾನು ಬೇರೆ ಏನು ಹೇಳ್ಬೇಕಂತ ಇರ್ಲಿಲ್ಲ, ಅಂದ್ರೆ ಹೇರ್ ಕೇರ್ ಟಿಪ್ಸ್ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ವಿಚಾರಗಳಿದೆ. ಸೊ ನೆಕ್ಸ್ಟ್ ನಾವು ನ್ಯೂಟ್ರಿಷನ್ಸ್ ಬಗ್ಗೆ ಚರ್ಚೆ ಮಾಡೋಣ. ತುಂಬಾ ಸೆಕೆ ಆಗ್ತಾ ಇತ್ತಂತ ಜೂಟ್ ಹಾಕೊಂಡ್ಬಿಟ್ಟಿದ್ದೀನಿ. ಕೆಲವರು ಕಮೆಂಟ್ಸ್ ಅಲ್ಲಿ ಕೇಳಿದ್ರು ಹೇರ್ ಕಟಿಂಗಿಗೆ ಎಷ್ಟಾಯ್ತು ಅಂತ. 700 ರೂಪಾಯಿ ಆಗಿದೆ, 700 ಪ್ಲಸ್ ಅವರು ಹೇರ್ ವಾಶ್ ಮಾಡ್ತಾರೆ, ಕಂಡೀಷ್ನರ್ ಹಾಕ್ತಾರೆ. ಸೊ ಅದೆಲ್ಲ ಸೇರಿಸಿ 700 ಆಗಿದೆ. ಅಷ್ಟೇ ಅಪ್ಡೇಟು. ಇವತ್ತಿನ ಬ್ಲಾಗಲ್ಲಿ ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ. ನಾನು ಅನ್ಕೊಂಡಿದ್ದು ಪಾರ್ಕಿಗೆ ಬಂದು ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಕ್ಕಾಗುತ್ತೆ ಅಂತ ಅನ್ಕೊಂಡೆ, ಬಟ್ ಪಾರ್ಕಲ್ಲಿ ಆಗಲ್ಲ, ಯಾಕಂದರೆ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾರೆ. ಸೊ ಪಬ್ಲಿಕ್ ಇರೋಂಥ ಪ್ಲೇಸು, ಮಾತಾಡೋದೆಲ್ಲ ಕೇಳಿಸಲ್ಲ. ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಾ. ಫೈನ್, ದೆನ್ ನೆಕ್ಸ್ಟ್ ಬ್ಲಾಗಲ್ಲಿ ಸೇಮ್ ಟಾಪಿಕ್ನ ನಾವು ಕಂಟಿನ್ಯೂ ಮಾಡೋಣ. ಸ್ವಲ್ಪ ನ್ಯೂಟ್ರಿಷನ್ಸ್ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಸೊ ನೋಡೋಣ, ಅದನ್ನು ನಾವು ನೆಕ್ಸ್ಟ್ ಬ್ಲಾಗಲ್ಲೇ ಆ್ಯಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ, ಓಕೆ. ಸೊ ಸದ್ಯಕ್ಕೆ ನಮ್ಮ ಬ್ಲಾಗ್ನ ಮುಗಿಸೋಣ. ಅದೇ ನಮ್ಮ ಮಾಮೂಲಿ ಮಾತನ್ನ ಹೇಳ್ತಾ, ಬದುಕಿ ಬದುಕಲು ಬಿಡಿ. ವಂಡರ್ಫುಲ್ ಶೂಟ್, ನ್ಯಾಚುರಲ್ ಶೂಟ್, ಎಂತ ಸ್ಟೈಲ್ ಮಾಡಿರ್ತಿ. कंटिन्यू ಮಾಡ್ತಾ ಹೋಗೋಣ. यस, मेरा जुट्टी नहीं दिख रहा ना? नहीं, कुछ भी दिख रहा नहीं. देखो, खुला खुला छोड़ो, अभी खुला छोड़ेंगे तो बहुत हरारत है.